ಮೂತಿ ಹತ್ರ ಬಿದ್ದಿರಂಗ ಐತೆ. ಇಲ್ಲ ಇಲ್ಲ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾನೆ. ನಾನು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ. ಅದೇ ರೀತಿ ಇವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ 7ನೇ ದಿನದ ಪಾದಯಾತ್ರೆನ ಶುರು ಮಾಡಿದ್ದೀವಿ. ಆಲ್ಮೋಸ್ಟು ಕೌದಳ್ಳಿ ಬಿಟ್ಟು ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಹೆಚ್ಚು ಕಮ್ಮಿ ಇನ್ನೊಂದು 8 ಕಿಲೋಮೀಟ್ರ್ ಇದೆ ತಾಳ್ಬೆಟ್ಟಕ್ಕೆ. ತಾಳ್ಬೆಟ್ಟ ರೀಚ್ ಆಮೇಲೆ ಬೆಟ್ಟ ಹತ್ತಬೇಕಾ ಅಥವಾ ನಾಳೆ ಹತ್ರ ಅಂತೇಳಿ ಡಿಸೈಡ್ನ ಮಾಡ್ತೀವಿ. ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ಅಂತೇಳಿ. ಹಾಗೆಯೇ ನನ್ನ ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ಕಾಫಿ ಕುಡ್ಕೊಂಡು ಹಂಗೆ ಮತ್ತೆ ನಡೆಯೋಕ್ಕೆ ಶುರು ಮಾಡಿದ್ವಿ. ಹೋಗ್ತಾ ದಾರಿಲಿ ರಸ್ತೆ ಬದಿಯಲ್ಲಿ ರೈತರು ಹೋರಾಟ ಮಾಡ್ತಾರಂಥ ಒಂದು ದೃಶ್ಯ ಕಣ್ಣಿಗೆ ಬಿತ್ತು. ಅಹೋರಾತ್ರಿ ಧರಣಿ ಮಾಡ್ತಾ ಇರೋವಂಥದ್ದು. ಎಲ್ಲೇ ಹೋದರೂ, ಯಾವುದೇ ದೇಶಕ್ಕೆ ಹೋದ್ರೂ ರೈತರ ಸಮಸ್ಯೆ ಮಾತ್ರ ಬಗೆಹರಿಯೋದು ಇಲ್ಲ ಅಂತ ನನ್ನ ಅನಿಸಿಕೆ. ಇದೇ ರೂಟೇನಾ? ಅದೇ ಇದೇ ದೇವಸ್ಥಾನನಾ? ಇನ್ನೂ 2 ಮುಂದೆ ಹೋಗ್ಬೇಕು. ಇಲ್ಲ, ದೇವಸ್ಥಾನ ಇದೇನಾ? ಅದೇ ಹೊರಗಡೆ ಅಲ್ಲಿ ಮುಗಿಸ್ಕೊಬೇಕಂದ್ರೆ ಮುಗಿಸ್ಕೊಂಡು ನಾಲ್ ರೋಡಿಂದ ಹಾಗೆ ಕಿಚ್ಕುತ್ತು ಮಾರಮ್ಮನ ದೇವಸ್ಥಾನನ ಒಂದು ವಿಚಾರವಾಗಿ ನಾವು ಸ್ನೇಹಿತರೆಲ್ಲ ಚರ್ಚೆ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಬಲಗಡೆಗೆ ಕರ್ನಾಟಕ ಜೇನು ಸಾಗಾಣಿಕೆ ಕೇಂದ್ರ ಸಿಕ್ತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಜೇನುಗಳನ್ನ ಯಾವ ರೀತಿ ಸಾಕಿದ್ದಾರೆ ಅಂಥೇಳಿ. ನೀವೇನಾದ್ರೂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ಇಲ್ಲಿ ಪ್ಯೂರ್ ಜೇನು ಸಿಗುತ್ತೆ ಅಂತೇಳಿ ತಿಳಿಸ್ತಾರೆ. ನೀವು ಇಲ್ಲೂ ಕೂಡ ನೀವು ಆ ಜೇನನ್ನು ನೀವು ಖರೀದಿನ ಮಾಡ್ಬೋದು. ನಿಮ್ಮ ಹೆಸರು? ಪ್ರತಾಪ್ ಅಂತ. ಆಯ್ತು, ಒಳ್ಳೆಯದಾಗಿ. ಉಗೇ ಮಾದಪ್ಪ. ಹಾಗೆ ಸ್ನೇಹಿತರೆ, ಅಂದವೇ ಪ್ರತಾಪನವರು ನಮಗೆ ಸಿಕ್ಕಿ ಬಿಸ್ಕೆಟ್ ಪ್ಯಾಕೆಟ್ಗಳು ಮತ್ತು ವಾಟರ್ ಬಾಟ್ಲ್ಗಳನ್ನ ಕೊಟ್ಟು ಸಹಾಯ ಮಾಡಿದ್ದಾರೆ. ಮಾದಪ್ಪ ಅವ್ರಿಗೂ ಒಳ್ಳೇದು ಮಾಡಲಿ. ಹಿಂಗೆ ಬರೋದು 3 ದಿನ ಬರ್ತದ ಅಂದ್ರೆ ಅಳ್ತಾವ್ ನೋಡು. ಓಪನ್ ಐತೈತೆ, ಓಪನ್ ಯುವರ್ ಡೋರ್. ಸ್ನೇಹಿತರೆ, ಫೈನಲ್ ಆಗಿ ತಾಳ್ಬೆಟ್ಟ ಹತ್ರ ಬಂದ್ವಿ. ಟಿಫನ್ಗೆ ಇಲ್ಲೇ ಮಾಡೋಣ ಅಂತೇಳಿ ಇನ್ನೊಂದು ಸ್ವಲ್ಪ ದಬಾಯಿಸ್ಕೊಂಡು ಒಂದು 15 ಕಿಲೋಮೀಟ್ರ್ ನಡ್ಕ ಬಂದಿದ್ದೀವಿ. ತಾಳ್ಬೆಟ್ಟ ಹತ್ರ ಬಂದಾಗ ಒಂಥರ ಫುಲ್ ಜೋಶಲ್ಲಿ ಇದ್ದೀವಿ. ಏನೋ ಒಂದು ಸಾಧಿಸಿರೋ ಥರ ಒಂದು ಫೀಲ್ ಆಗ್ತಾಯಿದೆ. ಏನಪ್ಪ? ಹೌದು. ಅದಾಗೇ ವಿಚಾರ ಏನು, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಗೊಂದು ಚಿಕ್ಕದಾಗಿ ಒಂದು ಆರ್ಚ್ ಕಾಣ್ತಾ ಇದೆ. ಅದು ಸರ್ಪಾದಿ ಅಂತ ಹೇಳ್ತಾರೆ, ಇದು ಬಸವನ ಹಾದಿ ಅಂತ ಹೇಳ್ತಾರೆ. ನಾವು ಹೋಗ್ತಾ ಇರೋದು ಇವಾಗ ಬಸವನ ಹಾದಿಲಿ. ಹಾಗಾಗಿ ಈ ಸರ್ಪ ಹಾದಿಲಿ ರೋಡು ಕ್ಲೋಸ್ ಆಗಿದೆ ಅನ್ಕೋತೀನಿ. ಎಲ್ಲ ನೋಡ್ತಾ ಇರ್ಬೋದು ನೀವು. ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ಎಲ್ಲ ಕ್ಲೋಸ್ ಆಗಿದೆ. ತಾಳ್ಬಿಟ್ರೆ ನೋಡ್ಕೊಂಬಿಡಿ. ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾದೇವ. ಅದು ಬೇರೆ ಥರ ರೂಟ್ ಹೋಗುತ್ತೆ, ಇದು ಬೇರೆ ಥರ ರೂಟ್ ಹೋಗುತ್ತೆ. ಒಂದು ಸ್ಟ್ರೈಟ್ ಮೆಟ್ಲತ್ಕೊಂಡು ಹೋಗುತ್ತಲ್ಲ ರೋಡು, ಅದೊಂದು ದಾರಿ. ಇನ್ನೊಂದು ಮಾಮೂಲಿ ಘಾಟ್ ಸೆಕ್ಷನ್ ಹೋಗುತ್ತಲ್ಲ, ಅದೊಂದು. ಟೈಮೇ ಇಲ್ವಲ್ಲ ಗುರುವೇ.
ಬೆಳಗ್ಗೆ ಆದರೆ ನಡಿತೀವಿ, ಸಾಯಂಕಾಲ ಆದರೆ ದಬಾಕಂತೀವಿ. ಎಲ್ಲ ಐತೆ ಎಡಿಟ್ ಮಾಡೋಕೆ ಟೈಮು. ಸ್ನೇಹಿತರೆ, ನಿಜವಾಗ್ಲೂ ಹೆಂಗೆ ಆಗ್ತಾಯಿದೆ ಅಂದರೆ ಮನ್ಸಿಗೆ ಅಂತ ಹೇಳಿದ್ರೆ, ನೀವು ನಿಜಾರ ಅಂದ್ಕೊಳ್ಳಿ ಸುಳ್ಳಾರ ಅಂದ್ಕೊಳ್ಳಿ, ಕಣ್ಣಲ್ಲಿ ನೀರು ಬರೋ ಥರ ಒಂದು ಫೀಲ್ ಆಗ್ತಾಯಿದೆ. ಅಪ್ಪ, ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾಯಿದೆ. ನನ್ನ ಜೀವನದಲ್ಲೇ ನಾವು ಇರ್ತೀವೋ ಇರಲ್ವೋ ಗೊತ್ತಿಲ್ಲ, ಈ ಥರ ಪಾದಯಾತ್ರೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ತಲುಪ್ತೀವಿ ಅನ್ನೋದನ್ನು ನಾನು ಕನಸಲ್ಲಿ ಕೂಡ ಯೋಚನೆ ಮಾಡಿರಲಿಲ್ಲ. ಅದು ನಾನು ಪುಣ್ಯ ಅಂತಲೇ ಹೇಳ್ಬೋದು. ಬಂದು ತಲುಪಿದ್ದೀವಿ. ಖಂಡಿತವಾಗ್ಲೂ ದರ್ಶನ ಅಂತೂ ಮಾಡೇ ಮಾಡ್ತೀವಿ ಅನ್ನೋದು ಒಂದು ಕಾನ್ಫಿಡೆಂಟ್ ಬಂತು. ಇಲ್ಲಿ ಧೂಪ ಹಾಕಿ ಅದಾದ ನಂತರ ನಾಷ್ಟ ಮಾಡ್ಕೊಂಡು ರೆಸ್ಟ್ ಮಾಡೋಣ. ಆಮೇಲೆ ಮುಂದಿನ ಪ್ಲ್ಯಾನ್ನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಧೂಪ ಹಾಕಿದ್ಮೇಲೆ ಫಸ್ಟು ನಾಷ್ಟ ಮಾಡೋಣ ಅಂಥೇಳಿ ನಾಷ್ಟಕ್ಕೆ ಬಂದರೆ ನಾಷ್ಟ ಪಲಾವನ್ನ ಮಾಡಿದರು. ಪಲಾವು, ಮೊಸರು ಬಜ್ಜಿ, ವಡೆ ಚೆನ್ನಾಗಿದೆ ಟೇಸ್ಟು. ಪಲಾವು ವಡೆ ಎಲ್ಲ ಸೂಪರಾಗಿ ಐತೆ. ಒಳ್ಳೆ ಭಟ್ರು ಮಾತ್ರ ಒಳ್ಳೆ ಭಟ್ರು ಸಖತ್ತಾಗಿ ಮಾಡ್ತಾರೆ ಅಡುಗೆನ. ಎಲ್ಲ ನಾಷ್ಟ ಮಾಡ್ತಾಯಿದ್ವಿ. ನಾಷ್ಟ ಮಾಡ್ಕೊಂಡು ನಾನು ಅವಾಗಲೇ ಹೇಳ್ದಂಗೆ ಪ್ಲ್ಯಾನ್ ಮಾಡ್ತೀವಿ, ಮುಂದಕ್ಕೆ ಹೋಗ್ಬೇಕಾ ಇಲ್ಲ ಬೇಡವಾ, ಇಲ್ಲೇ ಆಟಕ್ಕೆ ಬೆಳಿಗ್ಗೆ ಹೋಗೋಣ ಅಂತೇಳಿ. ಇವತ್ತು ಭಾನುವಾರ, ಹಾಗಾಗಿ ಕಷ್ಟದಲ್ಲಿ ಬಂದ್ರೂ ಪಲಾವು ಎಲ್ಲ ನಾಷ್ಟ ಎಲ್ಲ ಟೇಸ್ಟಾಗಿ ಐತೆ. ಅದು ಸುಖವಾಗೈತೆ. ಸ್ನೇಹಿತರೆ, ನಾನು ಆವಾಗಲೇ ತೋರಿಸ್ದೆ ಸರ್ಪ ಆದಿ ಅಂತೇಳಿ. ನೋಡಿ, ಇದು ಬಂದ್ಬಿಟ್ಟು ಬಸವನ ಆದಿ ಅಂತ. ಪ್ರೆಸೆಂಟಾಗಿ ನಡ್ಕೊಂಡು ಹೋಗೋವಂಥದ್ದು ಇದೇ ದಾರಿಲೇ. ಆ ದಾರಿ ಗಿಡ ಗಂಟೆಗಳು ಬೆಳೆದು ಮುಚ್ಚೋಗಿದೆ. ಬಟ್ ಈ ದಾರಿಯಲ್ಲಿ ಪ್ರೆಸೆಂಟಾಗಿ ನಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಬೆಟ್ಟ ಹತ್ತಿ ಮಾದಪ್ಪನ ಬೆಟ್ಟನ ತಲುಪುವಂಥದ್ದು. ನಾವಿಲ್ಲಿ ಇವಾಗ ರೆಸ್ಟ್ ಮಾಡೋ ಜಾಗ ಹುಡುಕ್ತಾ ಇದ್ದೀವಿ. ನೋಡೋಣ, ಜಾಗ ಸಿಕ್ಕರೆ ಸ್ವಲ್ಪ ರೆಸ್ಟ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಅವಾಗಲೇ ಹೇಳ್ದಾಗೇ ನಾವಿವಾಗ ಬಸವನ ಹಾದಿಯಲ್ಲಿ ನಡೆಯಕ್ಕೆ ಶುರು ಮಾಡಿದ್ದೀವಿ. ಮತ್ತು ನೋಡೋಣ, ಇವತ್ತು ಇಲ್ಲೇ ಆಲ್ಟ್ ಆಗೋಣ ಅಂತ ಅಂದ್ಕೊಂಡ್ವಿ. ಬೇಡ, ಆದಷ್ಟು ರೀಚ್ ಆಗಿಬಿಡೋಣ ಅಂತೇಳಿ ಡಿಸೈಡ್ನ ಮಾಡ್ಕೊಂಡೆಲ್ಲ ಹೊರಟಿದ್ದೀವಿ. ನೋಡೋಣ. ಸಿಕ್ಕಾಬಟ್ಟೆ ಹತ್ತತ್ರ ಬರ್ತಿದ್ದಂಗೆ ತುಂಬಾ ನೋವು ಜಾಸ್ತಿ ಆಗ್ತಿದೆ. ನೋಡ್ತಾ ಇರ್ಬೋದು ಕಾಲುಗಳು ಹೆಂಗೆ ಊದ್ಕೊಂಡಿದೆ ಅಂತ ಹೇಳಿದ್ರೆ. ಈ ತರ ಮಾಡ್ಬಿಟ್ರೆ ಅಷ್ಟೇ. ಈ ತರ ಮೆಟ್ಲು ಸ್ನೇಹಿತರೆ, ಇನ್ನೂ ನಡೀತಾನೆ ಇದ್ದೀವಿ. ಯಪ್ಪ, ಯಾಕಾದರೂ ಈ ರಸ್ತೆಯಲ್ಲಿ ಬಂದ್ವು ಅಂತ ಅನ್ನಿಸ್ಬಿಟ್ಟೈತೆ. ಯಾಕೆಂದಿರ್ಬೋದು ನೋಡಿ, ಈ ಟೈಮ್ ಸರಿಯಾಗಿ ಇವಾಗ ಕ್ಲೋಸ್ ಅಂತೆ, ಒಂದು 6 ಗಂಟೆಗೆ. ಇವಾಗ ನೋಡಿದ್ರೆ ಟೈಮು 5:15 ಆಯಿತು. ಇನ್ನೂ ಹೆಚ್ಚು ಕಮ್ಮಿ ಒಂದು 4-5 ಕಿಲೋಮೀಟ್ರ್ ಇದೇ ರಸ್ತೆಯಲ್ಲೇ ಹೋಗ್ಬೇಕು. ನೋಡ್ತಾ ಇರ್ಬೋದು ನೀವು, ಸುತ್ತ ಕಾಡು. ಅಲ್ಲಿ ಆಲ್ಮೋಸ್ಟು ಎಂಟ್ರಿ ಗೇಟಲ್ಲೇ ಅದನ್ನು ಇವಾಗ ಕ್ಲೋಸ್ನ ಮಾಡಿರ್ತಾರೆ, ಯಾರೋ ಹೋಗ್ಬಾರ್ದು ಒಳಗಡಿಕೆ ಅಂತೇಳಿ. ನಾವು ಮಧ್ಯದಲ್ಲಿ ಬಂದು ಸಿಗಾಕೊಂಡಿದ್ದೀವಿ. ನಮ್ಮ ಸ್ನೇಹಿತರು ಮುಂದೆ ಹೋಗಿದ್ದಾರೆ, ಕಳಿಸ್ಕೊಟ್ವಿ, ನೀವು ಮುಂದೆ ಹೋಗ್ತಾರೆ ಬರ್ತೀವಿ ಅಂತ. ತುಂಬಾ ಪೇನ್ ಆಗ್ತಾಯಿತ್ತು ಆ ಕಾರಣಕ್ಕೆ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತೇಳಿ.
ಹಾಗೆ ಸ್ನೇಹಿತರೆ, ನಾವು ಅದ್ರ ಹಿಂದೆ ಒಂದು ಚಿಕ್ಕ ಬೆಟ್ಟ ಇದೆ, ಆ ಬೆಟ್ಟನ ಹತ್ತಿ ಈ ಬೆಟ್ಟನ ಇಳಿದು ಮತ್ತೆ ಈ ಬೆಟ್ಟದ ತಿರ್ಗಾ ಮತ್ತೆ ಬೆಟ್ಟ ಹಚ್ತಾ ಇದ್ದೀವಿ ನೋಡಿ. ಬಿಟ್ರೆ ಒಳ್ಳೆ ಲೊಕೇಶನ್ನು ಮಾತ್ರ, ಒಳ್ಳೆ ಕೂಲ್ ವೆದರು, ಆದರೆ ನಡೆಯೋಕ್ಕೆ ಮಾತ್ರ ಆಗ್ತಾಯಿಲ್ಲ. ಇಲ್ಲಿ ನೋಡಿ ಹಿಂಗೆ ಕಾಣಿಸುತ್ತೆ ಅಲ್ಕ. ಸ್ನೇಹಿತರೆ, ಫೈನಲ್ ಆಗಿ ಇನ್ನೂ ತಲುಪಿಲ್ಲ. ಆನೆ ತಲೆ ದಿಮ್ಮದ ಹತ್ರ ಬಂದಿದ್ದೀವಿ, ದೇವಸ್ಥಾನ ಹತ್ರ ಇನ್ನೂ ಇದೆ. ಸದ್ಯಕ್ಕೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ನೋಡೋಣ, ಅಂಗಡಿ ಯಾವ್ದಾರು ಇತ್ತು ಅಂದರೆ ಒಳ್ಳೆಯದು. ಗೆ ಮಾದಪ್ಪ, ಆನೆ ತಲೆದಿಬ್ಬ ಬಂದು ಮತ್ತೆ ಅಲ್ಲಿಂದ ಸ್ಟೆಪ್ಸ್ಗಳು ಶುರು ಆಗ್ತಿದೆ. ನೋಡಿದ್ರೆ ಸ್ನೇಹಿತರೆ, ಬೆಟ್ಟ ಕಾಣಿಸ್ಬಿಡ್ತು. ಸ್ನೇಹಿತರೆ, ಫೈನಲ್ ಆಗಿ ಮಹದೇಶ್ವರ ಬೆಟ್ಟ ತಲುಪಿದ್ವಿ. ಮುಖದಲ್ಲೂ ನೋಡ್ಬೋದು ಒಂಥರ ಕಳೆ ಕಳೆ ಬಂದ್ಬಿಟ್ಟಿದೆ ಎಲ್ಲರ ಮುಖದಲ್ಲೂ. ಇಲ್ಲಿ ಧರ್ಮದರ್ಶನ ಬಿಡ್ತಾರಂತೆ, ಇನ್ನೊಂದು ಹಾಫ್ ಆನ್ ಅವರ್ ವೇಟ್ ಮಾಡಬೇಕು. ಧರ್ಮದರ್ಶನ ಗೇಟ್ ಓಪನ್ ಮಾಡ್ತಾರೆ. ಅಂದರೆ ಧರ್ಮದರ್ಶನ ಪಾದಯಾತ್ರೆ ಮಾಡ್ಕೊಂಬರೋರಿಗೆ ಡೈರೆಕ್ಟು ದರ್ಶನಕ್ಕೆ ಬಿಡ್ತಾರೆ. ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈ ಮಾಡ್ತೀನಿ ಒಳಗಡೆ ವಿಡಿಯೋ ಮಾಡೋದಕ್ಕೆ, ಆದರೆ ದರ್ಶನ ಕೂಡ ನಿಮಗೂ ತೋರಿಸ್ತೀನಿ. ಅಭಿಷೇಕ ನಡೀತಾ ಇದೆ ಒಳಗಡೆ, ಬಿಡಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಗೆ ಮಾದಪ್ಪ. ಸ್ನೇಹಿತರೆ ನಮಸ್ಕಾರ. ಫೈನಲ್ ಆಗಿ ನಮ್ಮ ಪಾದಯಾತ್ರೆ ಕಂಪ್ಲೀಟ್ ಮಾಡಿದ್ದೀವಿ. ಸ್ವಾಮಿಯ ದರ್ಶನ ಆಯಿತು, ಅದ್ಭುತವಾಗಾಯಿತು. ಆ ವಿಡಿಯೋನ ನಿಮಗೆ ಹಾಕೋಕ್ಕಾಗಲಿಲ್ಲ, ನಾನು ಟ್ರೈ ಮಾಡ್ತೀನಿ ಬೇರೆ ಕಡೆಯಿಂದ. ಆ ವಿಡಿಯೋ ಸಿಕ್ಕರೆ ನಿಮಗೆ ಖಂಡಿತವಾಗ್ಲೂ ಹಾಕೋಂಥ ಕೆಲಸನ ಮಾಡ್ತೀನಿ. ಹಾಗೆಯೇ ತುಂಬಾ ಎಲ್ಲರೂ ಕೂಡ ಶ್ರಮ ಬಿದ್ದು ಈ ಕಾರ್ಯಕ್ರಮನ ಮಾಡಿ ಒಳ್ಳೆ ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿದಿದೆ. ಪಾದಯಾತ್ರೆ ಕಾರ್ಯಕ್ರಮ ಎಲ್ರಿಗೂ ಕೂಡ ತುಂಬ ಧನ್ಯವಾದನ ತಿಳಿಸ್ತೀವಿ. ನಮ್ಮ ಒಂದು ಶ್ರೀ ನಾಗುಮಲೆ ಮಾದಪ್ಪ ಸೇವಾ ಟ್ರಸ್ಟ್ನ ವತಿಗೆ ಯಾರೇ ಸಹಾಯಧನ ಮಾಡಿದ್ದೀರಾ ಮತ್ತು ಹಾಗೆಯೇ ಪ್ರೋತ್ಸಾಹ ಮಾಡಿದ್ದೀರಾ
ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಟೀಮಿಂದ ತುಂಬ ಹೃದಯದ ಧನ್ಯವಾದನ ತಿಳಿಸ್ತೀವಿ. ಅದ್ರ ಜೊತೆಗೆ ಏನಾರು ಮಾತಾಡ್ತೀರೇನಪ್ಪ? ಯಾರಾದರೂ ಮಾತಾಡಂಗಿದ್ರೆ ಮಾತಾಡು ಮಹೇಶ, ಮಾತಾಡು ಶೇಖರ್, ನೀನೇ ಮಾತಾಡು. ಬೆಂಗಳೂರಿನಿಂದ ಪಾದಯಾತ್ರೆ ಬಂದಿದ್ದೀವಿ, ಶ್ರೀ ನಾಗುಮಲೆ ಪಾದಯಾತ್ರೆ ಸೇವಾ ಸಮಿತಿಯಿಂದ. ಆದರೂ ಇಲ್ಲಿಂದ ಬಂದಿರೋದು ಎಲ್ಲರಿಗೂ ಖುಷಿಯಾಗಿದೆ. ಮಾದಪ್ಪನ ದರ್ಶನ ಆಗಿದೆ, ಇನ್ನೂ ತುಂಬ ದೊಡ್ಡ ಖುಷಿ ನಮಗೆ. ಎಲ್ಲರೂ ಎಲ್ಲೂ ಕಾಲು ನೋವಾಗದೆ ಏನೂ ನೋವಾಗದೆ ಬಂದು ದರ್ಶನ ಮಾಡಿರೋದಂತೂ ಇನ್ನೂ ತುಂಬ ಖುಷಿ ತಂದಿದೆ. ಎಲ್ರಿಗೂ ನಮಗೆ ಸಹಕಾರ ಮಾಡಿದವ್ರಿಗೆ ಎಲ್ರಿಗೂ ತುಂಬ ಒಳ್ಳೇದಾಗಲಿ ಅಂತ ಮಾದಪ್ಪನ ಬೇಡ್ಕೊಂಡ್ರೆ ಗೇ ಮಾತ್ಮಲೆಯ. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಪಾದಯಾತ್ರೆ ಎಲ್ಲರೂ ಕೂಡ ತುಂಬ ಧನ್ಯವಾದನ ತಿಳಿಸ್ತಾ ಮತ್ತೊಮ್ಮೆ ಇನ್ನೂ ಕೆಲವೊಂದು ಕೆಲಸ ಕಾರ್ಯಗಳಿವೆ, ನೋಡ್ಕೊಬೇಕು. ಇನ್ನು ನಾಳೆ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಿ ನಾವು ಬೆಂಗಳೂರಿಗೆ ಬರೋಂಥ ಕೆಲಸನ ಮಾಡ್ತೀವಿ. ಸಿಗೋಣ ವಿಡಿಯೋ.